ಕೋಲಾರ ಜಿಲ್ಲೆಯ ರೈತರ ಹಣೆಬರಹ ಯಾಕೋ ಪದೇ 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 ಕೆಡ್ತಾ ಇದೆ. KC ವ್ಯಾಲಿ ಸಮಸ್ಯೆಯ ಪರಿಣಾಮವೋ ಇಲ್ಲ ರೈತರ ಹಣೆಬರಹ ಸರಿಯಿಲ್ಲವೋ ಇಲ್ಲ ನಕಲಿ ಬಿತ್ತನೆ ಬೀಜ ಕೀಟನಾಶಕ ಮತ್ತೆ ಅಕ್ರಮವಾಗಿ ನರ್ಸರಿಗಳಿಗೆ ಪರವಾನಗಿ ಲಂಗು ಲಗಾಮಿಲ್ಲ ನರ್ಸರಿಯವರು ಇವತ್ತು ರೈತರ ಮೇಲೆ ಟ್ರಯಲ್ ಅಂದ್ರೆ ಹೊಸದಾಗಿ ಬರುವಂತಹ ಈ ಒಂದು ಟೊಮೆಟೊ ತಳಿಗಳನ್ನು ಪ್ರಯೋಗ ಮಾಡಿ ರೈತರನ್ನು ಸಂಪೂರ್ಣವಾಗಿ ಇವತ್ತು ಸಾಲದ ಸುಳಿಗೆ ಸಿಲುಕ್ತಾ ಇದ್ರೂ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ತೋಟಗಾರಿಕೆ ಮತ್ತು ಕೃಷಿ ಮಂತ್ರಿ ವಿಫಲವಾಗಿದೆ ಅಂತ ಆರೋಪ ಮಾಡ್ತಾ ಇದ್ವಿ. 5 ವರ್ಷಗಳಿಂದ ಟಮಾಟನೇ ಆಗ್ತಾ ಇಲ್ಲ. ಪ್ರತಿ ವರ್ಷನೂ ಒಂದಲ್ಲ ಒಂದು ಕಂಪನಿ ಒಂದಲ್ಲ ಒಂದು ಹೊಸ ತಳಿಯನ್ನು ಪರಿಚಯ ಮಾಡಿಸ್ಕೊಂಡೇ ಬರ್ತಾ ಇದೆ. ಆ ಪರಿಚಯ ಮಾಡಿದಂತಹ ತಳಿಗಳು ಸಂಪೂರ್ಣವಾಗಿ ನಷ್ಟವಾಗಿ ರೈತ ಇವತ್ತು ಖಾಸಗಿ ಸಾಲಕ್ಕೆ ಸಿಗ್ತಾ ಇದ್ದಾನೆ. ನಷ್ಟವಾದ ರೈತ ದೂರು ಕೊಟ್ರೆ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬರ್ತಾರೆ, KVK ಅಂದ್ರೆ ವಿಜ್ಞಾನಿಗಳು ಕರೆಸ್ತಾರೆ, ರೈತರ ತೋಟಕ್ಕೆ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ, ತೇವಾಂಶ ಜಾಸ್ತಿ ಇದೆ, ಗೊಬ್ಬರ ಹಾಕಿಲ್ಲ, ಅದು ಇದು ಅಂತೇಳಿ ರೈತರ ಮೇಲೆ ಗೂಬೆ ಕೂರಿಸಿ ಕಂಪನಿಯವರಿಗೆ ಗುಣಮಟ್ಟದ ಒಂದು ಸರ್ಟಿಫಿಕೇಟ್ ಕೊಟ್ಟು ರೈತರನ್ನ ತಪ್ಪು ಅಂತೇಳಿ ಇವತ್ತು ಬೀದಿಗೆ ತಳ್ತಾ ಇದ್ದಾರೆ. ರೈತರು ಯಾವ ಪಾಪ ಮಾಡಿದ್ದಾರೆ ಅಂತೇಳಿ ಇವತ್ತು ರೈತರನ್ನು ಸಂಬಂಧಪಟ್ಟ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಶೋಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸಾರ್ವಜನಿಕವಾಗಿ ಉತ್ತರ ನಮ್ಗೆ ಬೇಕು. ಮತ್ತೆ ಇವತ್ತು ಏನು ಬಾಯ್ಲರ್ ಕಂಪ್ನಿ ಆದಿರಾಜ್ ಅಂತೇಳಿ, ಅದು ಆದಿರಾಜ್ ಅಲ್ಲ, ಆದಿರಾಜ್ ಆಗ್ಬಿಟ್ಟಿದೆ. ಇವತ್ತು ಟೇಕಲ್ ಹೋಬಳಿ ಇರ್ಬೋದು, ಮುಳಬಾಗ್ಲು ಇರ್ಬೋದು, ಕೋಲಾರ ಜಿಲ್ಲಾದ್ಯಂತ ಸುಮಾರು 1000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಒಂದು ಆದಿರಾಜ ಹೊಸ ಕಂಪ್ನಿ ತಳಿಯನ್ನ ನಾಟಿ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ ಅಂತೆ, ಹೊಸ ತಳಿಯನ್ನ ರೈತರ ಮೇಲೇನೆ ಇವರು ಪ್ರಯೋಗ ಮಾಡ್ಬೇಕಾ? ಸಂಬಂಧಪಟ್ಟ ತೋಟಗಾರಿಕೆ KVK ಸಮಸ್ಯೆ ಇದೆ, ಅಲ್ಲಿ ಹೋಗಿ ಒಂದು 10 ಗುಂಟೆ ತಗೊಂಡು ನಾವು ಇಂಥ ಕಂಪ್ನಿಯವ್ರು ಬಂದಿದ್ದೀವಿ, ಹೊಸ ತಳಿನ ಇದ್ ಮಾಡ್ತೀವಿ ಅಂತೇಳಿ ಅದನ್ನು ಪ್ರಯೋಗ ಮಾಡೋದಲ್ಲ, ರೈತರ ಮೇಲೆ ಪ್ರಯೋಗ ಮಾಡಿ ಇವತ್ತು ರೈತರನ್ನು ಬೀದಿಗೆ ತಳ್ಳಿ ಆ ಒಂದು ಕಳಪೆ ಗುಣಮಟ್ಟದ ಟೊಮೆಟೊ ಬೀಜವನ್ನು ವಿತರಣೆ ಮಾಡಿ ಇವತ್ತು ಖಾಸಗಿ ಸಾಲಕ್ಕೆ ಸಿಲುಕಿರುತ್ತೆ. ಅದು ಹೊಣೆ ಯಾರು? ರೈತ ಇವತ್ತು ಗೊಳೋ ಅಂತ ತಳ್ತಾ ಇದ್ದಾನೆ. ಮಾರ್ಕೆಟ್ ಅಲ್ಲಿ ಅದನ್ನ ಕೇಳೋರಿಲ್ಲ, ನೋ ಸೇಲ್ ಇದೆ, ಅರಾಜೆ ಇಲ್ಲ. ಯಾರನ್ನ ಕೇಳ್ಬೇಕು? ರೈತ ಯಾರನ್ನ ಕಾಲ್ಗೆ ಬೀಳ್ಬೇಕು ನಾವು? ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ನನ್ನ ತೋಟಗಾರಿಕಾ ಮತ್ತು ಕೃಷಿ ಮತ್ತು ನನ್ನ ಕೋಲಾರ ರೈತ ಪರ ಕೆಲಸ ಮಾಡ್ತಾರೆ ಮನೆ ಜಿಲ್ಲಾಧಿಕಾರಿಗಳ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ಇವತ್ತೇನು ಆದಿರಾಜ ಎಂಬ ಹೊಸ ತಳಿಯನ್ನು ರೈತರ ಮೇಲೆ ಪ್ರಯೋಗ ಮಾಡಿ ನಷ್ಟಕ್ಕೆ ಈಡಿಡಿರುವಂತ ಬಾಯ್ಲರ್ ಸೆಮಿಸ್ ಕಂಪನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ನಷ್ಟವಾಗಿರೋ ಪ್ರತಿ ಎಕರೆಗೆ ಕನಿಷ್ಠ 2 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡುವ ಜೊತೆಗೆ ಕಡ್ಡಾಯವಾಗಿ ಪರವಾನಗಿ ಪಡೆದಿರುವ ಒಂದು ನರ್ಸರಿಗಳಿಂದ ಮೂಲಕ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡಬೇಕು. ಮತ್ತು ಯಾವುದೇ ಕಂಪನಿ ಬಂದರೂ ಸಹ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ತೋಟಗಾರಿಕೆ ಮತ್ತೆ ಕೃಷಿ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಪರಿಚಯ ಮಾಡಿಕೊಂಡು ಆ ನಂತರ ರೈತರಿಗೆ ವಿತರಣೆ ಮಾಡಿ ಪದೇ ಪದೇ ನಷ್ಟಕ್ಕೀಡಾಗುವ ರೈತರನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಅಂತೇಳಿ ಸಾವಿರಾರಲ್ಲ ಲಕ್ಷಾಂತರ ರೈತರು ಇವತ್ತು ಉತ್ತರ ಕನ್ನಡ ಕಬ್ಬು ಬೆಳೆಗಾರರ ಹೋರಾಟ ಯಾವ ರೀತಿ ಇದೆ, ಅದೇ ರೀತಿ ಕೋಲಾರ ಜಿಲ್ಲೆಯ ಟೊಮೆಟೊ ಬೆಳೆಗಾರರ ರಕ್ಷಣೆಗಾಗಿ ಮತ್ತು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕಾಗಿ ನಾವು ಸಹ ಲಕ್ಷಾಂತರ ಪೌದೆಯಲ್ಲಿ ರಾಷ್ಟ್ರೀಯ ಮತ್ತು ಗ್ರಾಮೀಣ ಪ್ರದೇಶಗಳ ಒಂದು ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.